ಸಹಕಾರ ಬ್ಯಾಂಕ್ದಾಗಿರ್ಬೋದು, ಅಲ್ಲಿ ದುಡ್ಡು ತೆಗೆದುಕೊಂಡಂಥ ರಾಜಕಾರಣಿಗಳು, ಅಧಿಕಾರಶಾಹಿ ವರ್ಗದವರು ತೊಗೊಳ್ಳೋರು ವಿಶೇಷವಾಗಿ ಡಿಫಾಲ್ಟರ್ ಆದ್ರೆ ಆಗಲಿ ಒನ್ ಟೈಮ್ ಸೆಟಲ್ಮೆಂಟ್ ಒಯ್ಯಲಾರ್ದ ಅಟ್ಲೀಸ್ಟ್ 3 ಗಂಟೆ ಎಷ್ಟದ ಆ ಬ್ಯಾಂಕ್ನ ತೆಗೆದುಕೊಂಡು ಮಿನಿಮಮ್ ಬಡ್ಡಿ ದರದಲ್ಲಿ ವಾಪಸ್ ಮಾಡಿಸುವಂಥ ಒಂದು ಕಾನೂನು ಸ್ಟ್ರಿಕ್ಟಾಗಿ ತರುವಂಥದ್ದು, ಅದಕ್ಕೆ ಜಾಯ್ನ್ ಆಗಿ ಮಾಡೋದು. ಈಗ ಅದಾವ ಇಲ್ಲಂತಲ್ಲ, ಅದು ಅನುಷ್ಠಾನಗೊಳಿಸ್ತಾ ಇಲ್ಲ. ಕೆಲವೊಂದು ಅದರಲ್ಲಿದ್ದಂಥ ಅಧಿಕಾರಶಾಹಿ ವರ್ಗದವರು ಇನ್ನುಳಿದವರು ದುರುಪಯೋಗ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಹೌದು, ಒಂದು ಒಳ್ಳೆಯ ಕೆಲಸ ಮಾಡಿದಾಗ, ಒಂದು ಸಾಹಸ ಮಾಡಿದಾಗ ಅವರು ಏನೋ ಲಾಸ್ ಆದರು, ಏನೋ ಆದರು, ಆ ಸಂದರ್ಭದಲ್ಲಿ ಅವ್ರು ಎತ್ತಿ ಮತ್ತು ಅದನ್ನು ಆ ದಿಶೆಯಲ್ಲಿ ಕಟ್ಟಿಸುವಲ್ಲಿ ನಾವು ಪ್ರಯತ್ನ ಮಾಡಿಸುವಂಥ ಕಾನೂನು ಅದಾಗಿರಬೇಕು. ಒಂದು ವೇಳೆ ಮುಳುಗಿಸುವಂಥ, ಅದನ್ನು ಮೋಸ ಮಾಡಿ ಎತ್ತಿ ಬಿಡುವಂತಹ ಈ ರಾಜಕಾರಣಿಗಳಾಯಿತು, ಅಧಿಕಾರಿಗಳಾಯಿತು ಮಾಡಿದರೆ ಅವರ ಆಸ್ತಿಯನ್ನು ಅದಕ್ಕೆ ಮುಟ್ಟುವಲ್ಲಿ ಹಾಕೊಂಡಾದ್ರೂ ಮುಟ್ಟಿಸುವಂಥ ಒಂದು ಕಠೋರ ಕಾನೂನನ್ನು ಇವತ್ತು ತರಬೇಕಾಗಿದೆ. ಇಲ್ಲಾಂದ್ರೆ ಇವೆಲ್ಲ ಸಹಕಾರ ತತ್ವದಲ್ಲಿ ನಿರ್ಮಾಣ ಆದ ಸಕ್ಕರೆ ಫ್ಯಾಕ್ಟ್ರಿಗಳು ಇವತ್ತು ಏನಾಗ್ತಾ ಇದ್ದಾವೆ, ಆ ದಿಸೆಯಲ್ಲೇ ಅವುಗಳು ನಿಲ್ಲಿಸೋ ಸಲುವಾಗಿ ಡಿಸಿಷನ್ ಬ್ಯಾಂಕ್ ನಿಲ್ಲಿಸೋದು ಎಷ್ಟೋ ತಪ್ಪುಗಳಾಗಿದ್ದಾವೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ. ಲಕ್ಷ್ಮಣ ಸವದಿ ಅವರಿಗೆ ಡಿ.ಸಿ.ಸಿ ಬ್ಯಾಂಕ್ ಆಗಿರ್ಬೋದು, ಮತ್ತು ಯಾವ ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಲ್ಲಿ ಏನು ನಡೀತಾ ಇದ್ದವು ಅವ್ರು ತಿಳಿಲಾರ್ದಷ್ಟು ಅವರೇನಲ್ಲ, ಒಳ್ಳೆಯ ಪ್ರಜ್ಞಾವಂತರಿದ್ದಾರೆ. ಅವರಿದ್ದಂಥವರು ಈ ದಿಶೆಯಲ್ಲಿ ಅಂದರೆ ಕೊಟ್ಟ ಸಾಲದ ಮಿನಿಮಮ್ ದುಡ್ಡು ಆದರೂ ಮೂಲ ಆ ದುಡ್ಡು ಬರಬೇಕು, ಜೊತೆಗೆ ಮಿನಿಮಮ್ ಬಡ್ಡಿ ಆದರೂ ಬಂದರೆ ಇವು ಸಹಕಾರಿ ಸಂಘಗಳು ಉಳಿತಾವ, ಸಹಕಾರ ತತ್ವ ಉಳಿತದೆ. ಇಲ್ಲಾಂದ್ರೆ ಯಾರೋ ಬರೋರು 100, 200, 50, 10, 20 ಕೋಟಿ ತೊಗೊಂಡೋಗೋರು, ಅದನ್ನು ಮಾರಿದ್ರೆ ಅವ್ರು ಆಸ್ತಿ ಮಾರಿದ್ರು ಒಂದು 10 ಲಕ್ಷದ ಬರಲಾರದಂಥ ಆಸ್ತಿಗಳ ಮೇಲೆ ಕೊಟ್ಟು ಇವತ್ತು ಸಹಕಾರ ಸಂಘಗಳು ಏನಪ್ಪ ಅಂತಂದರೆ ಸಹಕಾರ ತತ್ವದ ಮೇಲೆ ವಿಶ್ವಾಸ ಇಡಲಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಅಂದರೆ ಸ್ವತಃ ನಾವು ಹೌದು, ನಮ್ಮ ರಾಜಕಾರಣಿಗಳು ಹೌದು, ಮತ್ತು ನಮ್ಮ ಮನುಷ್ಯನ ಸ್ವಭಾವನ ಒಟ್ಟಿನಲ್ಲಿ ಲಾಭ ಆಗಿದ್ರೆ ಸಾಕಪ್ಪ, ಉಳಿದ್ರೆ ಹಾಳಾದ್ರೆ ಹೋದ್ರೆ ಹೋಗಲಿ ಅನ್ನುವಂಥದ್ದು. ಆ ದಿಶೆಯಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ಒಂದು ಈ ಕಾನೂನು ಮಾಡಿದಾರಂತ, ಅದೇನಾದರೂ ನಾವು ನೋಡಿಲ್ಲ. ಆದರೆ ಅದರಿಂದ ಏನಾಗಿಲ್ಲ ಅಂತಂದರೆ ಈ ಒಂದು ವಂಚಕರಿದ್ದಾರಲ್ಲ, ದುಡ್ಡು ಸಾಲ ವಂಚನೆ ಮಾಡಿಸುವಾಗ ಸಾಲ ತೊಗೊಳ್ತಾ